ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಬರ್ತೀನಿ. ಸರಿ, ನಾನು ಹೋಗಿ ಬರಲ್ಲ. ರಮಣ, ಏನ್ ನಂಜಪ್ಪ ಇಲ್ಲಿ? ವಿಷಯ ಗೊತ್ತಾ? ನಾವು ನಮ್ಮ ಮಗನಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ವಿ. ಹುಡುಗಿ ಚಿನ್ನ ಕಣೋ, ಚಿನ್ನ. ಎಂತ ಸಂಸ್ಕಾರ ಅಂತೀಯ, ಎಂತ ದೊಡ್ಡ ಮನೆತನ ಅಂತೀಯ. ಬೀಗರ ಮನಸ್ಸು ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗೋಗ್ಬಿಡ್ತಾರೆ. ಅಷ್ಟು ದೊಡ್ಡ ಕುಳ. ಇಡೀ ಊರಿಗೂರೇ ಅವರು ನೋಡಿದ್ರೆ ಗಾಡ ಗಾಡ ಅಂತ ನಡ್ಗುತ್ತೆ. ನೋಡ್ತಾ ಇರು, ಸ್ವಲ್ಪ ದಿವಸದಲ್ಲೇ ನನ್ನ ಮಗ ಪಂಚಾಯಿತಿ ಅಧ್ಯಕ್ಷ. ಅದು ತುಂಬಾ ಚೀಪ್ ಆಗೋಯ್ತು. ಅಲ್ಲ, ನನ್ನ ಮಗ MLA ಆಗಿ ಮಿನಿಸ್ಟರ್ ಆಗೋಗ್ಬಿಡ್ತಾನೆ. ಬಾವಾ, ಇವತ್ತು ಸಂಜೆ ತುಳಸಿನ ಬೇಗ ರೆಡಿ ಆಗಿರೋ ಕೇಳಿ ಬಂದು ಸಿನಿಮಾ ಕರ್ಕೊಂಡು ಹೋಗ್ತೀನಿ. ಎಡಕಲ್ಲು ಗುಡ್ಡದ ಮೇಲೆ ರಿಲೀಸ್ ಆಗಿದೆಯಂತೆ. ಹೌದಾ ಬಾಮೈದ? ನನ್ ಬೈಕೆ ತಗೊಂಡು ಹೋಗ್ಬಿಟ್ಟು. ಹಾಗಾದ್ರೆ ಹೊಸದಾಗಿ ಮದುವೆ ಆದವ್ರು ಯಾವಾಗ್ಲೂ ಹೊಸ ಬೈಕಲ್ಲೇ ಓಡಾಡ್ಬೇಕು. ನಿನಗೆ ಅಂತಾನೆ ಹೊಸ ಬೈಕ್ ಬುಕ್ ಮಾಡಿದೀನಿ. ಅದು ಬರ್ತಿದ್ ಹಂಗೇನೆ ನೀನು ನನ್ನ ತಂಗಿ ಇಬ್ರು ಇಡೀ ಊರ್ ತುಂಬಾ ಜಾಮ್ ಜೂಮ್ ಅಂತ ಓಡಾಡಿ. ಸರಿನಾ? ನೀವು ಹೇಗೆ ಹೇಳ್ತಿರೋ ಹಾಗೆ ಬಾವಾ. ಬಾವದೇವೋ ಬಾವ. ಆಮೇಲೆ ಸಾಯಂಕಾಲ ನಿಮ್ ಕೆಲಸ ಮುಗಿತಿದ ಹಾಗೆ ನನ್ಗೊಂದು ಫೋನ್ ಮಾಡಿ. ನಾನೇ ನನ್ನ ಕಾರ್ ತಗೊಂಡ್ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೀವು ಈ ಶಿವಣ್ಣನ ತಂಗಿನ ಮದುವೆ ಆಗ್ತಿರೋರು. ನಿಮ್ಮನ್ನ ನಡ್ಕೊಂಡು ಹೋಗಕ್ ಬಿಟ್ಬಿಡ್ತೀನ. ನಡ್ಕೊಂಡ್ ಬರೋ ಹಣೆ ಬರಹ ನಿಮ್ಗೆ ಯಾಕೆ? ನಿಮ್ ಹೊಸ ಬೈಕ್ ಬರೋವರೆಗೂ ನಾನೇ ನಿಮ್ಮನ್ನ ಕರ್ಕೊಂಡ್ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ಸರಿನಾ? ಯಾರ್ಯಾರಿಗೋಸ್ಕರನೋ ನನ್ನ ಕಾರ್ ಉಪಯೋಗಿಸಿದೀನಿ. ಈ ನಿಮ್ಮನ್ನ ನಡ್ಕೊಂಡು ಹೋಗೋದಕ್ ಬಿಟ್ಬಿಡ್ತೀನ ನಾನು? ನಿಮ್ಮಂತ ಬಾವನ್ನ, ತುಳಸಿ ಅಂತ ಮುತ್ನಂತ ಹೆಂಡ್ತಿನ ಪಡೆಯೋದಿಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಇಲ್ಲ ಬಾಮೈದ, ಕರ್ಮಗಳು ಕಳೆದು ನಿನ್ನಂತ ಒಳ್ಳೆ ಹುಡುಗ ನನ್ನ ತಂಗಿ ಕೈ ಹಿಡಿಬೇಕು ಅಂತ ಅವಳು ಹಣೆ ಬರಹದಲ್ಲಿ ಬರ್ದಿತ್ತು. ನಾವೇ ಅದೃಷ್ಟವಂತರು ಬಿಡ್ರಿ. ಸರಿ, ನಾನಿನ್ ಬರ್ಲಾ ಹಾಗಿದ್ರೆ? ಹಾ ಬಾವಾ, ಸಂಜೆ ಬರ್ಬೇಕಾದ್ರೆ ಮಲ್ಗೆ ಹೂ ತರ್ತೀನಿ ಅಂತ ತುಳಸಿಗೆ ಹೇಳಿ. ಅವಳಿಗೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ತಂದೆ ತರ್ತೀನಿ. ಆ ಜೊತೆಗೆ ಸಿನಿಮಾಗೆ ರೆಡಿ ಆಗಿರಕಲಿ, ಆಯ್ತಾ? ಸರಿ ಬಾಮೈದ, ಬರ್ಲಾ? ಸರಿ ಬಾವಾ, ಹುಷಾರು. ಹಾ. ಏಯ್, ನೀನೇನಯ್ಯ ಮಕ ನೋಡ್ತಿದ್ಯಾ? ಹೋಗಯ್ಯ. ಅಯ್ಯ ನಂಜಪ್ಪಣ್ಣ, ಬಸ್ ಹೇಳ್ಬಿಟ್ಟು ನೀನೇ ಹೋಗು ಅಂತಿದ್ಯಾ? ಆಯ್ತು, ಹೋಗಪ್ಪ. ಈ ನನ್ನ ಮಗನ್ ಮಾಡ್ತೀನಿರಪ್ಪ. ಮಗನೇ, ಏನೋ ಮಾಡ್ತೀಯ ನೀನು? ನೋಡಿದ್ಯಪ್ಪ, ಅವನಿಗೆ ಎಷ್ಟು ದಿಮಾಕಿದ್ರೆ ನನ್ ಮುಂದೆನೆ ಈ ರೀತಿ ಮಾತಾಡ್ತಾನೆ. ಅಳಿಮಯ್ಯ, ಅವ್ ನಂಗ್ ಮಾತಾಡಿದ್ದೆ ನಿನ್ನನ್ ಕೆರಳಿಸಕ್ಕೆ, ಹೊಸ ಸಂಬಂಧನ ಹಾಳು ಮಾಡಕ್ಕೆ. ನೀನ್ ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೌದು ಮಗನೇ, ಸ್ವಲ್ಪ ದಿವಸ ತಡ್ಕೋ. ಅವ್ರ ಕಣ್ಣು ಮುಂದೆನೆ ಹೊಟ್ಟೆ ಉರ್ಕೋಬೇಕು, ಹಂಗ ಓಡಾಡೋಣ. ಎಷ್ಟು ದಿಮಾಕಿದ್ರೆ ನಮ್ಮನ್ನೇ ನಡ್ಕೊಂಡು ಹೋಗೋರು ಅಂತ ಹೇಳ್ತಾನಲ್ಲ ಅವನು. ಹೇಳಿ ಬಿಡುತ್ತಂಗೆವ್ವ, ಸ್ವಲ್ಪ ದಿವಸ ತಡ್ಕೋ. ಈ ಮದ್ವೆ ಒಂದಾಗ್ಲಿ, ಆಮೇಲೆ ನಾವು ಅವ್ರಿಗಿಂತ ದೊಡ್ಡ ಕಾರಲ್ಲಿ ಇದೇ ರೋಡಲ್ಲೇ ಓಡಾಡೋಣ. ನಡಿ ಮಗನ. ಬಾ. ಜ್ಯೋತಿ ಅತ್ತೆ, ಎಲ್ರೂ ಸ್ವಲ್ಪ ಬನ್ನಿ. ಯಾಕಮ್ಮ ತುಳಸಿ? ಏನ್ ತುಳಸಿ? ನಿಮ್ಗಳ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಮ್ಮ? ಮಾವಯ್ಯ, ಇಷ್ಟು ದಿನ ನನಗೇನೇ ಬೇಕು ಅಂದ್ರು ಅಣ್ಣನ ಹತ್ರ ಕೇಳ್ತಾ ಇದ್ದೆ. ಆದ್ರೆ ಮೊದಲನೇ ಸಲ ನಿಮ್ಗಳ ಹತ್ರ ಸಹಾಯ ಕೇಳ್ತಾ ಇದ್ದೀನಿ. ಸಹಾಯನ? ಏನಮ್ಮ? ಮಾವಯ್ಯ, ನನಗೆ ಮದ್ವೆ ಇಷ್ಟ ಇಲ್ಲ. ಆದ್ರೆ ಅಣ್ಣ ನನ್ನ ಕೈ ಕಟ್ ಹಾಕ್ತಿದ್ದಾನೆ. ನನ್ನಿಂದ ಅವನ್ ಸಂಸಾರನು ಹಾಳು ಮಾಡ್ಕೋತಿದ್ದಾನೆ. ದಯವಿಟ್ಟು ದೊಡ್ಡವರಾಗಿ ನೀವು ಅವನಿಗೆ ಬುದ್ಧಿ ಹೇಳ್ಬಾರ್ದ? ಇದೆಲ್ಲ ಸರಿಯಲ್ಲ ಅಂತ ತಿಳಿಸಿ ಹೇಳ್ಬೇಕು ತಾನೆ. ತುಳಸಿ,
ಒಂದ್ಸಲ ಅವನ ಮೌನದ ಬಿಸಿ ಶಾಖ ತಡ್ಕೊಳಕ್ಕಾಗದೆ ಒದ್ದಾಡ್ಬಿಟ್ಟಿದ್ದೀನಿ. ಈಗ ತಿಳಿದು ಮತ್ತೆ ಬೆಂಕಿಗೆ ಹಾರು ಅಂದ್ರೆ ಹೇಗಮ್ಮ ಹಾರಲಿ? ಹಾಗಂತ ಅವ್ನು ಮಾಡ್ತಿರೋದು ಸರಿ ಅಂತ ಸುಮ್ಮನೆ ಇರ್ತೀರಾ? ಸರಿ ಇರೋದನ್ನ ಸರಿ ಅಂತ ಅನ್ಬೇಕಲ್ವಾ? ಏನ್ ಹೇಳ್ತಿದ್ದೀರಾ ಮಾವ? ನೋಡಮ್ಮ ತುಳಸಿ, ಯಾವ ಅಣ್ಣ ತಾನೇ ತನ್ನ ತಂಗಿ ಕಷ್ಟಪಡೋದನ್ನ ನೋಡ್ಕೊಂಡಿರ್ತಾನೆ ಹೇಳು? ಈಗ ನನ್ನ ಜೀವನಕ್ಕೆ ಏನಾಗಿದೆ? ಗಾಯ ಆಯ್ತು ಅಂತ ಬೆರಳನ್ನ ತೆಗೆಯೋದು ಸರಿನಾ? ಅವನು ಬೆರಳು ತೆಗಿಯಕ್ಕೆ ಹೋಗ್ತಾ ಇಲ್ಲಮ್ಮ, ಗಾಯನ ವಾಸಿ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಅದನ್ನ ಅರ್ಥ ಮಾಡ್ಕೋ. ಏನ್ ಮಾವ ಹೀಗ್ ಮಾತಾಡ್ತಿದ್ದೀರಾ? ಜ್ಯೋತಿ, ನೀನಾದ್ರೂ ಅಣ್ಣನ ಹತ್ರ ಮಾತಾಡು. ಇದೆಲ್ಲ ತಪ್ಪು ಅಂತ ಹೇಳು ಜ್ಯೋತಿ. ಇದನ್ ನೀನ್ ನನ್ಗೆ ಹೇಳ್ಬೇಕಾ ತುಳಸಿ? ನಾನು ಅವ್ರ ಹತ್ರ ಮಾತಾಡಿ ನೋಡ್ದೆ. ಅವ್ರು ತುಂಬಾ ಗಟ್ಟಿ ಮನ್ಸು ಮಾಡಿದ್ದಾರೆ. ಅವ್ರ ನಿರ್ಧಾರನ ಬದಲಾಯಿಸ್ತಾ ಇಲ್ಲ. ಅವರು ಇಂದ್ರಣ್ಣನ ಮೇಲೆ ಅವ್ರ ಮನೆಯವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದೇ ಕೋಪದಲ್ಲಿ ಅದೇ ಯೋಚನೆಯಲ್ಲಿ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಬೆಳಿಗ್ಗೆ ಹೊತ್ತು ಊಟ ಮಾಡ್ತಾ ಇಲ್ಲ. ಶತಾಯ ಗತಾಯ ಈ ಮದ್ವೆ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದಾರೆ. ಅವರು ಇಂದ್ರಣ್ಣನ ಮೇಲೆ ಅವ್ರ ಮನೆಯವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದೇ ಕೋಪದಲ್ಲಿ ಅದೇ ಯೋಚನೆಯಲ್ಲಿ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಬೆಳಿಗ್ಗೆ ಹೊತ್ತು ಊಟ ಮಾಡ್ತಾ ಇಲ್ಲ. ಶತಾಯ ಗತಾಯ ಈ ಮದ್ವೆ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದಾರೆ. ಅತ್ತೆ, ನೀವಾದ್ರೂ ಚೆನ್ನಾಗಿ ಹೇಳ್ದೆ ಕಣಮ್ಮ. ಅಲ್ಲ, ಎಂಟಿ ಮಾತು ಮಾವನ್ ಮಾತೆ ಕೇಳ್ದೆ ಇರೋನು, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂಗಿ ಮಾತೆ ಕೇಳ್ದೆ ಇರೋನು ನನ್ ಮಾತು ಕೇಳ್ತಾನೇನಮ್ಮ? ತುಳಸಿ, ನಿಮ್ಮ ಅಣ್ಣ ಒಂದ್ಸಲ ನಿರ್ಧಾರ ಮಾಡಿದ್ರು ಅಂತಂದ್ರೆ ಅದ್ ಮುಗೀತು ಅಂತ ತಾನೇ ಅರ್ಥ. ಅವ್ರ ಬಗ್ಗೆ ಗೊತ್ತಿದ್ದು ಈ ಪ್ರಶ್ನೆನ ಕೇಳ್ತಾ ಇದೆಯಲ್ಲ ತುಳಸಿ. ಮಗುನ ನೋಡ್ಕೋತೀನಿ ಅಂತ ಹೇಳಿದ್ದೆ ತಪ್ಪಾಗೋಯ್ತು ಅನ್ಸುತ್ತೆ. ಈಗ ಅವ್ರನ್ನು ಕರ್ಕೊಂಡು ಅಣ್ಣ ಬೇರೆ ಮನೇಲಿ ಕರ್ಕೊಂಬಂದು ಇರಿಸ್ಕೊಂಡಿದ್ದಾನೆ. ಯಾಕೋ ಯಾವುದು ಸರಿ ಹೋಗ್ತಿಲ್ಲ ಅಂತ ಅನಿಸ್ತಿದೆ. ಆದ್ರೆ ಇದರಿಂದ ಹೇಗ್ ಹೊರಗಡೆ ಬರೋದು ಅಂತಾನೆ ಅರ್ಥ ಆಗ್ತಿಲ್ಲ. ನನ್ನ ಬೇರೆ ಮಾತಲ್ಲೇ ಕಟ್ ಹಾಕಿ ನನ್ನ ಹತ್ರ ಮಾತು ಬೇರೆ ತಗೊಂಡ್ಬಿಟ್ಟ. ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನನಗ್ ಬದುಕೋ ಆಸೆನೆ ಹೊರಟೋಗ್ಬಿಟ್ಟಿದೆ. ಏನ್ ಮಾಡ್ಲಿ? ಇಂದ್ರ, ಜಡೆ ಮುನೇಶ್ವರ ಸ್ವಾಮಿಗೆ ಹೋಗ್ತಾ ಇದೀವಿ. ಅದ್ಯಾಕಂಗ್ ಮುನಿಸ್ಕೊಂಡ್ ಸಪ್ಪಗ್ ಬರ್ತಾ ಇದ್ಯಾ?